ಬೆಂಗಳೂರಿನಲ್ಲಿ ರ್ಯಾಪಿಡೋ ಚಾಲಕರಿಂದ ಯುವತಿ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಏನಂತ ಆ ಟ್ವಿಸ್ಟು ಅಂತಂದ್ರೆ, ಮೊದಲು ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದೆ ಆ ಯುವತಿ ಅಂತ. ಮೊದಲಿಗೆ ಯಾವುದೋ ಒಂದು ವಿಚಾರಕ್ಕೆ ಮಾತು ಬೆಳೆದು ಆ ಯುವಕ ಯುವತಿ ಮೇಲೆ ಅಟ್ಯಾಕ್ ಮಾಡ್ತಾನೆ, ಹೊಡಿತಾನೆ ಅನ್ನೋದು ಇತ್ತು ಆರೋಪ. ಈಗ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ, ಯುವಕನ ಮೇಲೆ ಹಲ್ಲೆ ಮಾಡಿದ್ದು ಫಸ್ಟು ಆ ಯುವತಿ ಅಂತ. ಶಾರ್ಟ್ಕಟ್ನಲ್ಲಿ ಬಂದಿದ್ದಕ್ಕೆ ಅರ್ಧ ದಾರಿಯಲ್ಲೇ ನಿಲ್ಲಿಸಿ ಇಂಗ್ಲೀಷ್ನಲ್ಲಿ ಬೈದ್ಲಂತೆ. ನಾನು 5 ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೀನಿ, ನನಗೆ ದಾರಿ ಗೊತ್ತು ಅಂತ ಕೇಳಿದ್ದಾನೆ. ಇಂಗ್ಲೀಷ್ನಲ್ಲಿ ನನಗೆ ಕೆಟ್ಟದಾಗಿ ಬೈದರು, ಟಿಫನ್ ಬಾಕ್ಸ್ನಿಂದ ನನಗೆ ಹೊಡೆದ್ರು, ಅಷ್ಟು ಜನರ ಮುಂದೆ ಹೊಡೆದಾಗ ಸಿಟ್ನಲ್ಲಿ ನಾನು ಹೊಡೆದೆ. ಆಮೇಲೆ ನಾನು ಅವರ ಕೆಲಸ ಮಾಡುವ ಸ್ಟೋರ್ಗೆ ಹೋದೆ. ಆ ಬಳಿಕ ನಾನು ಹೋಗಿ ಅಲ್ಲಿನ ಮ್ಯಾನೇಜರ್ಗೆ ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೆ ಮ್ಯಾನೇಜರು ಆಕೆ ಸೈಕೋ, ಇಲ್ಲೂ ಹುಚ್ಚಾಗಿ ಆಡ್ತಿರ್ತಾಳೆ ಬಿಡಿ ಹೀಗಂತಂದ್ರಂತೆ. ಅದಕ್ಕೆ ನಾನು ವಾಪಸ್ ಬಂದೆ. ವಿಡಿಯೋ ವೈರಲ್ ಆದ ಮೇಲೆ ನೋಡಿ ಎಲ್ಲವೂ ಗೊತ್ತಾಗ್ತದೆ, ಈಗ ಬಟಾ ಬಯಲಾಗ್ತದೆ. ಆದರೆ ನೋಡಿ, ಈ ಸೋಷಿಯಲ್ ಮೀಡಿಯಾಗಳಲ್ಲೂ ಅಷ್ಟೇ ರೀ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಂಡು ಹಾಕಿಬಿಡ್ತಾರೆ. ಮಿಕ್ಕಿದಲ್ಲಿ ಏನಾಗಿದೆ ಅಂತ ಗೊತ್ತೇ ಆಗಲ್ಲ. ನೋಡ್ಬಿಟ್ಟು ಈಗ ಈ ವಿಡಿಯೋ ವೈರಲ್ ಆಯ್ತಲ್ವಾ, ಈ ರ್ಯಾಪಿಡೋದವ್ರು ಹಿಂಗೆ ಹಂಗೆ, ಅಥವಾ ಬೈಕ್ ಟ್ಯಾಕ್ಸಿನೋ ಅಥವಾ ಆಟೋನೋ ಓಡಾಡ್ಸೋರು ಹಿಂಗೇನೆ ಅಂತ ಒಂದು ಕನ್ಫರ್ಮೇಷನ್ ಬಯಸಿಗೆ ಬಂದ್ಬಿಡ್ತೀವಿ. ಹಿಂದೆ ಮುಂದೆ ಏನಾಗಿದೆ ಅಂತ ತಿಳ್ಕೊಳ್ಳಲ್ಲ. ಯಾವುದೇ ಅಂತಲ್ಲ, ಸೋಷಿಯಲ್ ಮೀಡಿಯಾನೂ ಅಂತಲ್ಲ, ಯಾವುದೇ ಆಗಲಿ, ಯಾವುದೋ ಒಂದು ಸಣ್ಣ ಘಟನೆ ಆಗಿದ್ದು ಒಂದು 10 ಸೆಕೆಂಡ್ ವಿಡಿಯೋ ಸಿಕ್ಕಿದ್ರೆ ಅದು ಹಿಂದೆ ಏನಾಯಿತು ಮುಂದೆ ಏನಾಯಿತು ಅಂತ ತಿಳ್ಕೋಬೇಕು. ನೋಡಿ, ಯುವತಿಗೆ ಕಪಾಳ ಮೋಕ್ಷ ಆಗಿತ್ತು, ಇದು ಯುವತಿ ಪರವಾಗೇ ಇತ್ತು ಆಲ್ಮೋಸ್ಟ್. ಆದರೆ ಈಗ ಯಾವಾಗ ರ್ಯಾಪಿಡೋ ಚಾಲಕ ಸಿಗ್ತಾನೆ, ಅವನು ಸ್ಟೇಟ್ಮೆಂಟ್ ಅಂತ ಪಡ್ಕೊಳ್ತಾನೆ, ಆವಾಗ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲು ಹಲ್ಲೆ ಮಾಡಿದ್ದೆ ಆಕೆ ಅಂತ. ಜನ ಬುಕ್ ಮಾಡ್ಕೊತಾರೆ, ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರಂತ ಹೇಳ್ತಾರೆ, ಇಲ್ಲಿದ್ರಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ್ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಅಂತ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿಯಿಂದ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವರು ಜೈನ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೆ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳ್ದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ಲ, ರೂಟ್ ಗೊತ್ತಾಗಲ್ಲ. ನಾನು ಮೇಡಮ್ ನಿಮಗೆ ಶಾರ್ಟ್ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ ರಾಶ ಮಾತಾಡ್ತಾವ್ರೆ, ಏನೋದಿದೆಯಾ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವೇ ಕೇಳಿದ್ರು, ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ. ಅವ್ರು ಕೇಳ್ತಾನೆ ಬೈತಾನೆ ಅವರೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅಲ್ಲಿ ಕತ್ತಬಿಟ್ಟು ಕೈ ಮಾಡೋಕ್ಕೆ ಬರ್ತಾರೆ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಮೇಡಮ್ ನಿಮ್ಗೆ ನಮ್ಮ ಮೇಲೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು. 2 ಸಲ ಹೊಡೆದ್ರು. ಒಂದು ಕತ್ತನ್ಬಿಟ್ಟು ಅಂತ ಜೋಡಲ್ಲೇ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ಅಕ್ಕಪಕ್ಕ ನೋಡೋದು ಏನು ತಿಳ್ಕೊಳೋದ ಅಂತ ಹೇಳ್ತಾರೆ. ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ಅದು ಭಾಷೆ ವಿಚಾರವಾಗ ಮಾತಾಡ್ತಾನೆ ಅವ್ರು ಸರ್. ಅವರು ಏನು ಭಾಷೆಯಲ್ಲಿ ನನಗೆ ಸ್ವಲ್ಪ ಇಂಗ್ಲೀಷ್ ಅರ್ಧ ಬರುತ್ತೆ ಸರ್. ಅದು ನಾನು ಮಾಡೋಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ, ಅವ್ನು ಕೇಳ್ತಾನೆ ಇಲ್ಲ. ನೀನು ಅವ್ನು ನಿನ್ನ ಕಂಟ್ರಿಗೆ ಹೋಗಿಷ್ಟು ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಆ್ಯಕ್ಚುಲ್ ಆಗಿ ಆಗಿದ್ದೇನು ಅಂಥೇಳಿ ಇವಾಗ ಒಂದು ಹಂತದಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಪೊಲೀಸರು ಏನು ಹೇಳ್ತಾರೆ ಇವಾಗ? ಶರತ್, ಏನು ಜಯನಗರದ ಒಂದು ಬಾಟಾ ಶೋರೂಮ್ ಮುಂದೆ ಯುವತಿಯ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಈಗ ಸಿಗ್ತಾ ಇರುವಂತದ್ದು. ಏನು ಒಂದು ಸುಹಾಸ್ ಕೂಡ ಕಳೆದ 3 ವರ್ಷಗಳಿಂದ ಕೂಡ ರ್ಯಾಪಿಡೋವನ್ನು ಓಡಿಸ್ತಾ ಇರ್ತಾನೆ. ಹಾಗಾಗಿ BTM ಹತ್ರ ಒಂದು ಪಿಕಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಕೆಗೆ ಕರೆ ಮಾಡಿ ಅವರನ್ನ ಪಿಕ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಲೊಕೇಶನ್ ಕೂಡ ಈತನಿಗೆ ಗೊತ್ತಿರುತ್ತೆ ಸುಹಾಸ್ಗೆ, ಇವ್ರು ಎಲ್ಲಿ ಡ್ರಾಪ್ ಲೊಕೇಶನ್ ಇದೆ ಅಂತ ಹೇಳಿ. ಹಾಗಾಗಿ ಆತ ಲೊಕೇಶನ್ ಏನು ಮ್ಯಾಪ್ ಇದೆ ಅದನ್ನ ನಾನು ಬಳಸದೆ ಶಾರ್ಟ್ ಕಟ್ ಆಗಿ ಕರ್ಕೊಂಡು ಬರ್ತಾನೆ. ಟೈಮ್ ಆಗಿದೆ ಅಂತ ಕೂಡ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಅವರು ಶಾರ್ಟ್ ಕಟ್ ಆಗಿ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಈಕೆ ಮ್ಯಾಪ್ ಅನ್ನ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಮೇಡಮ್ ಲೊಕೇಶನ್ ಗೊತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಆಕೆ ಆ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಆ ಸಂದರ್ಭದಲ್ಲಿ ಆತ ಕೂಡ ಕರ್ಕೊಂಡು ಬಂದು ಬಿಟ್ಟಂತ ವೇಳೆಯಲ್ಲೂ ಕೂಡ ಭಾಷಾ ವಿಚಾರವಾಗಿ ಕೂಡ ಆತನವನ್ನ ಬೈದಿದ್ದಾಳೆ. ಯಾಕೆ ಸಹಜವಾಗಿಯೂ ಕೂಡ ಆ ರೀತಿಯಾಗೆಲ್ಲ ಮಾತಾಡಬೇಡಿ ಮೇಡಮ್ ಅಂತ ಕೂಡ ಹೇಳಿದ್ದಾನೆ. ಆದ್ರೂ ಕೂಡ ಆಕೆ ಪದೇ ಬೈತಿದ್ದು ಅಲ್ಲದೆ ಆಕೆ
ಹಲ್ಲೆಯನ್ನ ಮಾಡಿದ್ದಾರೆ. ಆದ್ರೆ ಆಕೆ ಮೊದಲು ಹಲ್ಲೆ ಮಾಡಿ ಬೈದಿದ್ದಾರೆ, ಟಿಫನ್ ಬಾಕ್ಸ್ ಇಂದ ಕೂಡ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಆ ಒಂದು ವಿಡಿಯೋವನ್ನ ವೈರಲ್ ಮಾಡಲಿಲ್ಲ. ಆದ್ರೆ ಈತ ಕೋಪ ಬಂದು ಏನು ಫ್ಯಾಮಿಲಿ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಆತ ಕೈಯಿಂದ ಹೊಡೆದಿದ್ದಾರೆ, ಆ ಒಂದು ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಈ ಹಲ್ಲೆ ಆದ ನಂತರ ಕೂಡ ಆಕೆ ಕೆಲಸ ಮಾಡ್ತಾ ಇದ್ದಂತಹ ಸ್ಟೋರ್ಗೆ ಹೋಗಿ ಮ್ಯಾನೇಜರ್ಗೆ ವಿಚಾರವನ್ನು ಕೂಡ ಮುಗಿಸಿದ್ದಾರೆ, ಈ ರೀತಿ ಆಗಿದೆ ಅಂತ. ಆಗ ಅವರು ಕೂಡ ಹೇಳಿದ್ದಾರೆ ಆಕೆ ಇಲ್ಲಿ ಕೂಡ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಾರೆ, ನಾವು ಮಾತಾಡ್ತೀವಿ ಬಿಡಿ ಅಂತ ಹೇಳಿ. ಅದಕ್ಕೆ ಹಲ್ಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಾನು ದೂರನ್ನ ಕೊಡ್ತೀನಿ ಅಂದ್ರೆ ಪರವಾಗಿಲ್ಲ, ಈ ವಿಚಾರವನ್ನು ಇಲ್ಲೇ ಬಿಡಿ, ಮುಂದುವರ್ಸೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ಆಗ ಆತ ಕೂಡ ಸೈಲೆಂಟ್ ಆಗಿ ಬಂದಿದ್ದಾನೆ. ಆದ್ರೆ ಯಾರೋ ಈ ಯುವತಿಯ ಬೆಂಬಲಕ್ಕೆ ನಿಂತು ಈ ಒಂದು ವಿಡಿಯೋ ವೈರಲ್ ಆದ ನಂತರ ಕೂಡ ಠಾಣೆಗೆ ತೆರಳಿ ದೂರನ್ನ ಕೊಡೋದಕ್ಕೆ ಹೇಳಿದ್ದಾರೆ. ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರು NCR ಅನ್ನ ಮಾಡಿಸ್ಕೊಂಡು ಆತನನ್ನ ಕರೆಸಿದ್ದಾರೆ. ಸೊ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯುವಕ ಹಲ್ಲೆ ಮಾಡೋದಕ್ಕೂ ಮುಂಚೆನೆ ಆಕೆ ಮನಸ್ಸು ಅಂದ್ರೆ ಬಾಯಿಗೆ ಬಂದಂಗೆ ಬೈದು ಕೆಟ್ಟದಾಗಿ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಹಲ್ಲೆ ಮಾಡಿರೋದು ವಿಡಿಯೋ ಇಲ್ಲ, ಬಟ್ ಈತ ಹೊಡೆದಿರೋಂತಕ್ಕೆ ಸಂಬಂಧಪಟ್ಟಂತೆ ಈಗ ಅದು ವೈರಲ್ ಆಗಿರುವಂತದ್ದು. ಸದ್ಯ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಯುವಕ ಒಂದು ವಿಡಿಯೋವನ್ನ ವೈರಲ್ ಮಾಡಿ ಅದೇ ಘಟನೆಗೆ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.